ರಿಷಬ್ ಶೆಟ್ಟಿ ಅನ್ನೋ ಹೆಸರು ಕರಾವಳಿ ಕಡೆಯಿಂದ ಬೆಂಗಳೂರಿನ ಕಡೆವರೆಗೂ ಬಂದು ಗಾಂಧಿನಗರದಲ್ಲಿ ತನ್ನ ಸ್ವಂತ ಬ್ರ್ಯಾಂಡ್ ಅನ್ನ ಪರಿಶ್ರಮ ಹಾಗೂ ಪ್ರತಿಭೆಯ ಮೂಲಕ ನಿರ್ಮಿಸಿ ಇವತ್ತು ಪ್ರತಿಯೊಬ್ಬ ಭಾರತೀಯ ಸಿನಿಮಾ ಪ್ರೇಕ್ಷಕನ ಫೇವರೇಟ್ ಕಲಾವಿದರಲ್ಲಿ ಒಬ್ಬರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದರ ಹಿಂದಿನ ರೂಟು ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸ್ಟಾರ್ ಗಳಿರ್ಬೋದು, ಆದ್ರೆ ಅದೇ ರೀತಿಯ ಸ್ಟಾರ್ ಸ್ಟೇಟಸ್ ಅನ್ನ ನಮ್ಮ ಕಲಾವಿದರು ಎಲ್ಲರೂ ಬೇರೆ ಭಾಷೆಯಲ್ಲಿ ಅಷ್ಟು ಸುಲಭವಾಗಿ ಪಡ್ಕೊಂಡಿರ್ಲಿಲ್ಲ. ಪಡ್ಕೊಂಡಿರುವಂತಹ ಕೆಲವರಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ಅತ್ಯಂತ ಕಡಿಮೆ ಸಮಯದಲ್ಲಿ ಅದನ್ನ ಸಾಧಿಸಿದ್ರು. ಇನ್ನು ಅವರು ಮುಂದೆ ಮಾಡಕೊಟ್ಟಿರುವಂತಹ ಸಿನಿಮಾಗಳು ಕೂಡ ಸಾಕಷ್ಟು ದೊಡ್ಡ ಸ್ಕೇಲ್ ನಲ್ಲಿ ನಿರ್ಮಾಣಗೊಳ್ತಿರುವಂತಹ ಸಿನಿಮಾಗಳು. ಲಾರ್ಜರ್ ದೆನ್ ಲೈಫ್ ಎನ್ನುವಂತಹ ಕ್ಯಾರೆಕ್ಟರ್ಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಕಾಂತಾರ ಅನ್ನುವಂತಹ ಒಂದು ಸಿನಿಮಾ ಅವರ ಸಿನಿಮಾದ ಆಯ್ಕೆ ಶೈಲಿಯನ್ನೇ ಬದಲಾಯಿಸ್ಬಿಡ್ತು. ಅದೇ ಕಾರಣಕ್ಕಾಗಿ ಅವರು ಸಾಕಷ್ಟು ಸಿನಿಮಾಗಳನ್ನ ರಿಜೆಕ್ಟ್ ಅಥವಾ ಅದರಿಂದ ಹೊರಬರಬೇಕಾಗಿ ಕೂಡ ಬಂತು. ಓ ಹೌದಾ, ಯಾವ್ಯಾವ ಸಿನಿಮಾಗಳಿಂದ ಅವರು ಹೊರಬಂದ್ರು ಅಂತ ಕೇಳೋದಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಅಂದ್ರೆ ಅದು ಬ್ಯಾಚುಲರ್ಸ್ ಪಾರ್ಟಿ. ಸಿನಿಮಾ ರಿಲೀಸ್ ಆದಾಗ ಸಿನಿಮಾದಲ್ಲಿ ದೂತ್ ಪೇಡ ದಿಗಂತ್, ಲೂಸ್ ಮಾದ ಯೋಗಿ ಹಾಗೂ ಅಚ್ಯುತಣ್ಣ ಕಾಣಿಸ್ಕೊಂಡಿದ್ರು. ಆದ್ರೆ ಲೂಸ್ ಮಾದ ಯೋಗಿ ಅವರ ಪಾತ್ರವನ್ನ ಒಂದು ಟೈಮ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಮಾಡಬೇಕಾಗಿತ್ತು. ಇನ್ನು ಈ ಸಿನಿಮಾನ ರಿಜೆಕ್ಟ್ ಮಾಡಬೇಕಾದ್ರೂ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಇದ್ದಿದ್ದು ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಮಿಟ್ಮೆಂಟ್. ಆದ್ರೆ ನಾವೇ ನೋಡಿರೋ ಹಾಗೆ ಕಾಂತಾರ ಸಿನಿಮಾದ ಯಶಸ್ಸೇ ಈ ಸಿನಿಮಾನ ರಿಷಬ್ ಶೆಟ್ಟಿ ಅವರು ರಿಜೆಕ್ಟ್ ಮಾಡೋದಕ್ಕೆ ಕಾರಣ ಆಗಿರೋದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ರೀತಿಯ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡ ನಂತರ ಅದೇ ರೀತಿಯ ಬಿಗ್ ಪ್ರಾಜೆಕ್ಟ್ ಗಳನ್ನ ಮಾತ್ರ ಸ್ಟಾರ್ಗಳು ಆಯ್ಕೆ ಮಾಡ್ತಾರೆ. ರಿಷಬ್ ಶೆಟ್ಟಿ ಅವರು ಕೂಡ ಮಾಡಿದ್ದು ಅದನ್ನೇ. ಒಂದು ಲೆಕ್ಕಾಚಾರದಲ್ಲಿ ಸಿನಿಮಾದ ರಿಸಲ್ಟ್ ನೋಡಿದ್ಮೇಲೆ ರಿಷಬ್ ಶೆಟ್ಟಿ ಅವರು ತಗೊಂಡಂತಹ ನಿರ್ಧಾರ ಒಳ್ಳೆದೇ ಆಗಿತ್ತು. ಇನ್ನು ಇತ್ತೀಚೆಗಷ್ಟೇ ನಿರ್ದೇಶಕ ಸಮರ್ಥ್ ಕಡ್ಕೊಳ ಈ ಹಿಂದೆ ಅನೌನ್ಸ್ ಆಗಿದ್ದ ಆಂಟಗನಿ ಶೆಟ್ಟಿ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ನಟಿಸಬೇಕಾಗಿತ್ತು ಅಂತ ಹೇಳ್ಕೊಂಡಿದ್ರು. ಆದ್ರೆ ಲಾಕ್ ಡೌನ್ ಕಾರಣದಿಂದಾಗಿ ಈ ಸಿನಿಮಾ ಅಲ್ಲೇ ಅರ್ಧಕ್ಕೆ ನಿಂತು ಹೋಯ್ತು ಅನ್ನೋದನ್ನ ಕೂಡ ಅದೇ ಸಂದರ್ಭದಲ್ಲಿ ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ದಾರೆ. ಸದ್ಯಕ್ಕೆ ಇರುವಂತಹ ಬಿಸಿ ಸ್ಕೆಡ್ಯೂಲ್ ನಲ್ಲಿ ರಿಷಬ್ ಶೆಟ್ಟಿ ಅವರು ಮತ್ತೆ ಈ ಸಿನಿಮಾದ ಬಗ್ಗೆ ಯೋಚನೆ ಮಾಡೋದು ಕೂಡ ಡೌಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಈಗ ಮಾಡ್ತಿರುವಂತಹ ಸಿನಿಮಾಗಳ ಗಾತ್ರ ಕೂಡ ದೊಡ್ಡದು ಹಾಗೂ ಅವರು ಕನ್ನಡಕ್ಕಿಂತ ಹೆಚ್ಚಾಗಿ ಈಗ ಪ್ರತಿಯೊಂದು ಭಾಷೆಯಲ್ಲಿ ಕೂಡ ಪರಿಚಿತರಾಗಿರುವಂತಹ ಅಲ್ಲಿನ ಲೋಕಲ್ ಸ್ಟಾರ್ ಗಳಷ್ಟೇ ಪ್ರಖ್ಯಾತರು. ಹೀಗಾಗಿ ಅವರ ಸಿನಿಮಾಗಳು ಎಲ್ಲಾ ಕಡೆ ತಲುಪುವಂತಹ ಸಬ್ಜೆಕ್ಟ್ ಗಳನ್ನೇ ಹೊಂದಿರಬೇಕಾಗಿರುತ್ತೆ. ಆಂಟಗನಿ ಶೆಟ್ಟಿ ಸಿನಿಮಾ ಕೂಡ ಇದೇ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗೋದು ಬಹುತೇಕ ಅನುಮಾನವೇ ಸರಿ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅನೌನ್ಸ್ಮೆಂಟ್ ಆದಾಗ ಮಾತ್ರ ಅಂಡರ್ ವರ್ಲ್ಡ್ ನ ರಿಯಲ್ ಪಾತ್ರದಲ್ಲಿ ಶೆಟ್ಟಿ ಅವರು ಕಾಣಿಸ್ಕೊಳ್ತಾರೆ ಅಂತ ತುಂಬಾನೇ ಎಕ್ಸೈಟ್ಮೆಂಟ್ ಇತ್ತು. ಇನ್ನು ರಿಷಬ್ ಶೆಟ್ಟಿ ಅವರಿಗೆ ಮಲಯಾಳಂನ ಮೆಗಾ ಸ್ಟಾರ್ ಆಗಿರುವಂತಹ ಮೋಹನ್ ಲಾಲ್ ಅವರ ಮಲೈಕೋಟೈ ವಾಲಿಬನ್ ಸಿನಿಮಾದಲ್ಲಿ ಕೂಡ ನಟಿಸುವಂತಹ ಆಫರ್ ಹುಡ್ಕೊಂಡು ಬಂದಿತ್ತು. ಇದೇ ಸಂದರ್ಭದಲ್ಲಿ ಅವರ ಕಾಂತಾರ ಚಾಪ್ಟರ್ 1 ಸಿನಿಮಾದ ತಯಾರಿಗಳು ಕೂಡ ನಡೆದಿದ್ದ ಕಾರಣದಿಂದಾಗಿ ಆ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ಲ. ಇದೇ ಕಾರಣಕ್ಕೆ ಅನ್ಸುತ್ತೆ ಸಾಕಷ್ಟು ಬಾರಿ ಮೋಹನ್ ಲಾಲ್ ಅವರು ಕೂಡ ಕಾಂತಾರ ಸಿನಿಮಾದಲ್ಲಿ ನಟಿಸ್ತಾರೆ ಅಂತ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಈಗ ಅನ್ಸುತ್ತೆ ಬೇರೆ ಭಾಷೆಗಳಲ್ಲಿ ಲೀಡ್ ಆಕ್ಟಿಂಗ್ ಹೊರತುಪಡಿಸಿ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕಿಂತ ತನ್ನದೇ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ಬೆಸ್ಟ್ ಅಂತ. ಬೆಲ್ ಬಾಟಮ್ ಸಿನಿಮಾ ಕಮರ್ಷಿಯಲ್ ರೂಪದಲ್ಲಿ ನಾಯಕನಾಗಿ ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಮಟ್ಟದ ಯಶಸ್ಸನ್ನ ತಂದ್ಕೊಟ್ಟಂತಹ ಸಿನಿಮಾ. ಡಿಟೆಕ್ಟಿವ್ ದಿವಾಕರನಾಗಿ ಬೆಲ್ ಬಾಟಮ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರ ವಿಂಟೇಜ್ ಕಾಲದ ಪಾತ್ರಕ್ಕೆ ಪಾತ್ರ ಪೋಷಣೆಯನ್ನ ಮಾಡಿರುವಂತಹ ರೀತಿ ನಿಜಕ್ಕೂ ಕೂಡ ಅದ್ಭುತ ಹಾಗೂ ಫನ್ ಅಂಡ್ ಫುಲ್ ಎಂಟರ್ಟೈನ್ಮೆಂಟ್. ಆ ಟೈಮಲ್ಲಿ ರಿಷಬ್ ಶೆಟ್ಟಿ ಅವರ ಸಿನಿಮಾ ಕೆರಿಯರ್ ನೋಡ್ತಾ ಇದ್ರೆ ಬೆಲ್ ಬಾಟಮ್ ಅವರಿಗೆ ಅತ್ಯಂತ ದೊಡ್ಡ ಸಕ್ಸಸ್ ಕೊಡ್ತು. ಹೀಗಾಗಿ ಅದರ 2ನೇ ಪಾರ್ಟ್ ಅನೌನ್ಸ್ ಆದಾಗ್ಲೂ ಕೂಡ ಸಾಕಷ್ಟು ಜನ ಆ ಸಿನಿಮಾದ ಬಗ್ಗೆ ಎಕ್ಸೈಟ್ ಆಗಿದ್ರು. ಬೆಲ್ ಬಾಟಮ್ 2 ಸಿನಿಮಾನ ರಿಜೆಕ್ಟ್ ಮಾಡಿದ್ದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂತಾರ ಸಿನಿಮಾ ಬಂದ ಮೇಲೆ ಅದನ್ನ ಡಿಲೇ ಮಾಡಿಬಿಟ್ರು ಅಂತ ಹೇಳ್ಬೋದು. ಆದ್ರೆ ಇಂಥ ಡಿಲೇಗಳನ್ನ ನಾವು ನೇರವಾಗಿನೇ ನೋಡಿ ಹೇಳ್ಬೋದು ಇದು ಮುಂದೆ ಬರೋದು ಕಷ್ಟನೇ ಅಂತ. 2023ರಲ್ಲಿ ನಿರ್ದೇಶಕ ಜೈತೀರ್ಥ ರಿಷಬ್ ಶೆಟ್ಟಿ ಅವರು ಕಮಿಟ್ಮೆಂಟ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅವರ ಕೆಲಸಗಳು ಮುಗಿದ ಮೇಲೆ ಬೆಲ್ ಬಾಟಮ್ 2 ಸಿನಿಮಾದ ಶೂಟಿಂಗ್ ಪ್ರಾರಂಭ ಆಗುತ್ತೆ ಅಂತ ಹೇಳಿಕೆ ನೀಡಿದ್ರು. ಆದ್ರೆ ಅದಾದ್ಮೇಲೆ ಯಾವುದೇ ರೀತಿಯ ಶೂಟಿಂಗ್ ಪ್ರೋಗ್ರೆಸ್ ಅಥವಾ ಅನೌನ್ಸ್ಮೆಂಟ್ ವಿಚಾರದ ಬಗ್ಗೆ ಕೂಡ ಫಿಲಂ ಟೀಮ್ ಅಥವಾ ಡೈರೆಕ್ಟರ್ ಇಂದ ಯಾವುದೇ ಹೇಳಿಕೆಗಳು ಕೂಡ ಬಂದಿಲ್ಲ. ಹೀಗಾಗಿ ಈ ಸಿನಿಮಾ ಒಂದು ನಡೆಯೋದೇ ಇಲ್ಲ ಅಥವಾ ರಿಷಬ್ ಶೆಟ್ಟಿ ಅವರನ್ನ ಹೊರತುಪಡಿಸಿ ಬೇರೆ ಯಾವುದೇ ನಾಯಕ ನಟ ಈ ಸಿನಿಮಾದಲ್ಲಿ ನಟಿಸಬಹುದು ಅಂತ ಅನ್ಸುತ್ತೆ. ಕಿರಿಕ್ ಪಾರ್ಟಿ ಸಿನಿಮಾ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ಗೆ ಒಂದು ಹೊಸ ಮೆರುಗನ್ನ ತಂದ್ಕೊಟ್ಟಂತಹ ಸಿನಿಮಾ. ಒಂದು ಡೀಸೆಂಟ್ ಬಜೆಟ್ ಅಲ್ಲಿ ದೊಡ್ಡ ಮಟ್ಟದ ಪ್ರಾಫಿಟ್ ಅನ್ನ ಯಾವ ರೀತಿಯಲ್ಲಿ ಮಲಯಾಳಂ ಫಿಲಂ ಇಂಡಸ್ಟ್ರಿಯ ಹಾಗೆ ತೆಗಿಬಹುದು ಅನ್ನೋದನ್ನ ಶೆಟ್ಟಿ ಗ್ಯಾಂಗ್ ಈ ಸಿನಿಮಾದ ಮೂಲಕ ತೋರಿಸ್ಕೊಟ್ಟಿತ್ತು. ಕಿರಿಕ್ ಪಾರ್ಟಿ 2 ಸಿನಿಮಾದ ಟೈಟಲ್ ಕೂಡ 2018ರಲ್ಲಿ ರಿಜಿಸ್ಟರ್ ಆಗಿತ್ತು. ಇನ್ನು ಇತ್ತೀಚಿನ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಕೂಡ ಕಿರಿಕ್ ಪಾರ್ಟಿ 2 ಸಿನಿಮಾ ಮಾಡುವಂತಹ ವಿಚಾರದ ಬಗ್ಗೆ ರಕ್ಷಿತ್ ಶೆಟ್ಟಿ ಮಾತನಾಡಿದ್ರು. ಈ ಸಿನಿಮಾದಲ್ಲಿ ಯಾರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾರೆ ಅಥವಾ ನಾಯಕನಾಗಿ ಕಾಣಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕೇಳಿ ಬರ್ತಾ ಇತ್ತು.
ಸದ್ಯಕ್ಕಂತೂ ರಕ್ಷಿತ್ ಶೆಟ್ಟಿ ಅಥವಾ ರಿಷಬ್ ಶೆಟ್ಟಿ ಅವರ ಮುಂದಿನ ಬಹುನಿರೀಕ್ಷಿತ ಸಿನಿಮಾಗಳ ಲೈನ್ಅಪ್ ನಲ್ಲಿ ಕಿರಿಕ್ ಪಾರ್ಟಿ 2 ಸಿನಿಮಾ ಕಾಣಿಸ್ಕೊಳ್ತಾ ಇಲ್ಲ. ಆದ್ರೆ ರಿಷಬ್ ಶೆಟ್ಟಿ ಅವರ ಸ್ಕೆಡ್ಯೂಲ್ ನಲ್ಲಿ ಮುಂದಿನ ವರ್ಷಗಳಲ್ಲಿ ಕಿರಿಕ್ ಪಾರ್ಟಿ 2 ಸಿನಿಮಾ ಕಂಡು ಬರೋದು ಬಹುತೇಕ ಅನುಮಾನನೇ. ಹೀಗಂತ ಗಾಂಧಿನಗರದ ಮಂದಿ ಹೇಳ್ತಾ ಇದ್ದಾರೆ. ಮಾಡಿದ್ರೆ ರಕ್ಷಿತ್ ಶೆಟ್ಟಿ ಅವರು ಅಥವಾ 7 Odd ತಂಡದಲ್ಲಿ ಯಾರಾದ್ರೂ ಮಾಡಬಹುದು ಅನ್ನೋದು ಎಲ್ಲರ ಅಭಿಪ್ರಾಯ. ಆದ್ರೆ ಸದ್ಯಕ್ಕಂತೂ ಇರುವಂತಹ ಬ್ಯುಸಿ ಸ್ಕೆಡ್ಯೂಲ್ ನಲ್ಲಿ ಮುಂದಿನ 3-4 ವರ್ಷಗಳ ಕಾಲ ಈ ಸಿನಿಮಾದಲ್ಲಂತೂ ನಾವು ರಿಷಬ್ ಶೆಟ್ಟಿ ಅವರನ್ನ ನಿರೀಕ್ಷೆ ಮಾಡೋದಕ್ಕೆ ಚಾನ್ಸೇ ಇಲ್ಲ ಬಿಡಿ. ಆದ್ರೆ ಅವ್ರು ಕೂಡ ಈ ಸಿನಿಮಾದಲ್ಲಿದ್ರೆ ಚೆರಿ ಆನ್ ದ ಟಾಪ್ ಅಂತಾರಲ್ಲ, ಆ ತರ ಆಗ್ಬಿಡುತ್ತೆ ಈ ಸಿನಿಮಾ. ಈ ಲಿಸ್ಟ್ ಅಲ್ಲಿ ರಿಷಬ್ ಶೆಟ್ಟಿ ಅವರ ರುದ್ರಪ್ರಯಾಗ ಸಿನಿಮಾ ಕೂಡ ಕಾಣಿಸ್ಕೊಳುತ್ತೆ. ಈ ಸಿನಿಮಾದ ಮೂಲಕ ಅವರು ನಿರ್ದೇಶಕನಾಗಿ ಕಾಣಿಸ್ಕೊಳ್ಬೇಕಾಗಿತ್ತು. ಶೈನ್ ಶೆಟ್ಟಿ, ಅನಂತ್ ನಾಗ್ ಸೇರಿದಂತೆ ಸಾಕಷ್ಟು ಖ್ಯಾತನಾಮ ಕಲಾವಿದರ ಹೆಸರು ಈ ಸಿನಿಮಾದ ಜೊತೆಗೆ ಕೇಳಿಬಂದಿತ್ತು. ಆದ್ರೆ ಲಾಕ್ಡೌನ್ ಕಾರಣದಿಂದಾಗಿ ಹಾಗೂ ಕಾಂತಾರ ಸಿನಿಮಾದ ಯಶಸ್ಸಿನಿಂದ ಈ ಸಿನಿಮಾವನ್ನ ಮಾಡಬೇಕೆನ್ನುವಂತಹ ಆಸೆಯನ್ನ ಕೂಡ ರಿಷಬ್ ಶೆಟ್ಟಿ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಸದ್ಯಕ್ಕಂತೂ ರುದ್ರಪ್ರಯಾಗ ಯಾವುದೇ ಕಾರಣಕ್ಕೂ ಮತ್ತೆ ಪ್ರಾರಂಭ ಆಗುವಂತಹ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಒಂದ್ ವೇಳೆ ಶೆಟ್ಟರ್ ಗ್ಯಾಂಗ್ ನಲ್ಲಿ ಬೇರೆ ಯಾರಾದ್ರೂ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರೆ ಮಾಡಬಹುದೇನೋ. ಇನ್ನು ಕೊನೆಯದಾಗಿ ಕಾಂತಾರ ಕಾಣಿಸ್ಕೊಳ್ಳುತ್ತೆ. ಕಾಂತಾರ ಸಿನಿಮಾನ ಶೆಟ್ರು ಮಾಡ್ತಿರ್ಲಿಲ್ವಾ, ಏನ್ರಿ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತಾ ಇದೀರಾ ಅಂತೆಲ್ಲ ಅನ್ಕೋಬಿಡಿ. ಬಹುತೇಕ ಎಲ್ರಿಗೂ ಈ ಸ್ಟೋರಿ ಗೊತ್ತಿರುತ್ತೆ. ಹೌದು, ಮೊದಲಿಗೆ ಕಾಂತಾರ ಸಿನಿಮಾನ ರಿಷಬ್ ಶೆಟ್ಟಿ ಅವರು ಅಪ್ಪು ಅವರಿಗೆ ಡೈರೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಆದ್ರೆ ನಂತರ ಅಪ್ಪು ಅವರೇ ಬೇರೆ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದ ಕಾರಣ ರಿಷಬ್ ಶೆಟ್ಟಿ ಅವರಿಗೆ ಸಿನಿಮಾದಲ್ಲಿ ನಟಿಸೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಹಾಗೂ ನಂತರ ನಡೆದಿದ್ದು ಇತಿಹಾಸ. ಇವಿಷ್ಟು ಸಿನಿಮಾಗಳಲ್ಲಿ ನೀವು ಪ್ರಮುಖವಾಗಿ ಯಾವ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಇದ್ದಿದ್ರೆ ಸೂಪರ್ ಆಗಿರ್ತಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.